ಎಸ್, ಉಡುಪಿಯ ಸರ್ಕಾರಿ ಆಸ್ಪತ್ರೆ ಅಂದರೆ BR ಶೆಟ್ಟಿ ಉಡುಪಿ ಸರ್ಕಾರಿ ಕೂಸಮ್ಮ ಸಂಭು ಶೆಟ್ಟಿ ಸ್ಮಾರಕ ಆಸ್ಪತ್ರೆ ಏನಿತ್ತು ಅಂದರೆ ಕಳೆದ ಬಾರಿ ಕಾರ್ಯಾಚರಣೆಯನ್ನು ಆರಂಭಿಸಿದಂಥ ಒಂದು ಆಸ್ಪತ್ರೆ ಮೇಲ್ದರ್ಜೆಗೇರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಗೊಂದಲಗಳು ಅನುಮಾನಗಳು ಕೂಡ ಇದೆ. ಸೊ ಆ ಬಗ್ಗೆ ಈಗ BRS ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ. BRS ಸಂಸ್ಥೆಯಿಂದ ಸ್ಪಷ್ಟೀಕರಣ ಬಂದಿರುವಂಥದ್ದು. ರಾಜ್ಯ ಸರ್ಕಾರ ಇನ್ನೂ ಕೂಡ ನಮ್ಮ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿಲ್ಲ. ಪಕ್ಕದಲ್ಲೇ ನಿರ್ಮಾಣ ಆಗ್ತಾ ಇರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕೂಡ ಪರವಾನಗಿಯನ್ನು ಕೊಟ್ಟಿಲ್ಲ. ಅವುಗಳನ್ನು ಈಡೇರಿಕೆ ಮಾಡುವ ಹಾಗೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. ಆದರೆ ಈಗಿರುವಂಥ ಆಸ್ಪತ್ರೆಯನ್ನು ನಡೆಸೋದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಸರ್ಕಾರಕ್ಕೆ ಪತ್ರ ಬರೆದಿಲ್ಲ. ಈಗಾಗಲೇ ಸಂಸ್ಥೆ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ತಪ್ಪಾಗಿ ಅರ್ಥೈಸಿಕೊಂಡು ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿಗಳು ಪ್ರಕಟವಾಗಿದೆ ಅನ್ನುವಂಥ ಒಂದು ಸ್ಪಷ್ಟೀಕರಣವನ್ನು ಇಲ್ಲಿ ಕೊಡಲಾಗಿದೆ. ಎಸ್, ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸರಳೆಬಿಟ್ಟು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸಂತೋಷ್. ನಮಸ್ತೆ. ಎಸ್, ಈ ಒಂದು ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಗೊಂದಲಗಳು ಕೂಡ ಇತ್ತು, ಆ ಬಗ್ಗೆ ವರದಿಗಳು ಕೂಡ ಪ್ರಸಾರ ಆಗಿತ್ತು. ಸೊ ಈಗ ನೋಡಿದ್ರೆ ಸ್ಪಷ್ಟೀಕರಣ ಬಂದಿದೆ. ಸೊ ಏನು ಕಾರಣ ಈ ಎಲ್ಲ ಗೊಂದಲಗಳಿಗೆ ಅನ್ನುವಂಥ ಸಂತೋಷ್ ಇಲ್ಲಿ? ಗೌತಮ್, ಪ್ರಥಮವಾಗಿ ಏನಂತ ಹೇಳಿದ್ರೆ BRS ಕಂಪನಿಗೆ ಏನು ಅಧ್ಯಕ್ಷರಾಗಿದ್ದಂತಹ BR ಶೆಟ್ಟಿ ಅವರು ಏನು ಆರ್ಥಿಕ ದಿವಾಳಿತನದಿಂದಾಗಿ ಕಾರಣದಿಂದಾಗಿ ಅವರು ರಾಜೀನಾಮೆ ನೀಡಿದ್ರು. ಅದರ ನಂತರ ಒಂದೊಂದು ರೂಮರ್ಸ್ ಏನು ಹೇಳಲಿಕ್ಕೆ ಸ್ಟಾರ್ಟ್ ಆಯ್ತು. ಏನಂತ ಹೇಳಿದ್ರೆ ಅವರ ಸಂಸ್ಥೆ, ಅವರ ಒಡೆತನದಲ್ಲಿದ್ದಂತಹ ಎಲ್ಲಾ ಸಂಸ್ಥೆಗಳಿಗೂ ಏನು ತೊಂದರೆ ಆಗ್ತಾ ಇದೆ ಎನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಏನು ಕೂಸಮ್ಮ ಶಂಭು ಶೆಟ್ಟಿ ಸರ್ಕಾರಿ ಏನು ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಇದೆ, ಅದನ್ನ ಕೂಡ ಇವರು ನಡೆಸುತ್ತಿದ್ದಾರೆ. ಸುಮಾರು 3 ಕೋಟಿಯಷ್ಟು ಏನು ತಿಂಗಳಿಗೆ ಖರ್ಚಿದೆ, 18 ಲಕ್ಷದಷ್ಟು ಬಿಲ್ಲಿನ ಬರ್ತಾ ಇದೆ. ಈ ಎಲ್ಲ ವ್ಯವಸ್ಥೆಗಳನ್ನ ನೋಡ್ಲಿಕ್ಕೆ ಏನು BR ಶೆಟ್ಟಿ ಅವರಿಗೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಒಂದು ವಲಯದಿಂದ, ಅಂದ್ರೆ ಆಸ್ಪತ್ರೆ ವಲಯದಿಂದಲೇ ಬಂದಿರುವಂತಹ ಮಾಹಿತಿಯನ್ನ ಆಧರಿಸಿ ಕೆಲವರು ರೂಮರ್ಸ್ಗಳು ಹೇಳಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತು ಈ ಒಂದು ಆಸ್ಪತ್ರೆ ಬಂದಾಗ್ಬೋದು ಎನ್ನುವಂತಹ ವಿಚಾರಗಳು ಕೂಡ ಕೇಳಿ ಬಂತು. ಇದೇ ಸಂದರ್ಭದಲ್ಲಿ ಅವರು ಈ ಬಗ್ಗೆ ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಏನು ಮಾಹಿತಿ ಸಿಕ್ಕಿರುವಂತದ್ದು ಏನಂತ ಹೇಳಿದ್ರೆ, ಇವರು ಏನು ಸರ್ಕಾರ 2 ವರ್ಷಗಳಿಗೆ ಏನು ಇವರು ಒಪ್ಪಂದವನ್ನ ಮಾಡಿಕೊಂಡಿದ್ರು, 2 ವರ್ಷಗಳಿಂದ ಕೂಡ ಸರಿಯಾಗಿ ಸರ್ಕಾರ ಏನು ಇವರೊಟ್ಟಿಗೆ ವ್ಯವಹಾರ ನಡೆಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಕೆಲವೊಂದು ಪತ್ರಗಳನ್ನ ಕೂಡ ಬರೆದಿದ್ರು. ನಮ್ಗೆ ಏನು 400 ಈಗ ಇರುವಂತದ್ದು 200 ಬೆಡೆಡ್ ಮತ್ತು ಈಗ ಎದುರಲ್ಲಿ 400 ಬೆಡೆಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಡೆಸ್ತಿದ್ದಾರೆ. ಆದ್ರೆ ಅವರಿಗೆ ಇಲ್ಲಿ ನಗರಸಭೆಯಿಂದ ಯಾವುದೇ ರೀತಿಯ ಅನುಮತಿಯನ್ನ ಕೊಟ್ಟಿಲ್ಲ ಮತ್ತು ಇನ್ನಿತರ ಸಮಸ್ಯೆಗಳಿಗೋಸ್ಕರ ಸರ್ಕಾರ ಆ ಒಂದು ಆಸ್ಪತ್ರೆಗೆ ಸಮಸ್ಯೆಯನ್ನ ಮಾಡ್ತಾ ಇದೆ ಮತ್ತು ಸ್ಥಳೀಯ ಆಡಳಿತ ಕೂಡ ಅದಕ್ಕೆ ಏನು ಪರ್ಮಿಷನ್ ಕೊಡ್ತಾ ಇಲ್ಲ ಎನ್ನುವಂಥದ್ದು. ಈ ಎಲ್ಲ ಸಮಸ್ಯೆಗಳನ್ನ ನೀವು ಮಾಡ್ಬೇಕೆನ್ನುವಂತ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಒಂದು ವೇಳೆ ನೀವು ಮಾಡಿಲ್ಲ ಅಂತ ಹೇಳಿ ನಮ್ಗೆ ಕೂಡ ಸಮಸ್ಯೆ ಆಗ್ತದೆ, ನಾವು ಕೈ ಚೆಲ್ಲಬೇಕಾಗ್ತದೆ ಎನ್ನುವಂತಹ ಪತ್ರಗಳನ್ನ ಬರೆದಿದ್ದಾರೆ. ಈ ವರದಿಯನ್ನ ಆಧರಿಸಿ, ಈ ಪತ್ರವನ್ನ ಆಧರಿಸಿ ಹಾಗಾದ್ರೆ ಇದು ಕೂಸಮ್ಮ ಶಂಭು ಶೆಟ್ಟಿ ಆಸ್ಪತ್ರೆಗೆ ಎಲ್ಲ ಸಮಸ್ಯೆ ಆಗ್ತದೆ ಎನ್ನುವಂತ ಬಗ್ಗೆ ಕೂಡ ಪತ್ರಿಕೆಯಲ್ಲಿ ವರದಿಗಳು ಬಂದಿರುವಂತದ್ದು. ಆದ್ರೆ ಈಗ BRS ಸಂಸ್ಥೆ ಸ್ಪಷ್ಟಪಡಿಸಿದೆ, ಯಾವುದೇ ರೀತಿಯಾದಂತಹ ಸರ್ಕಾರಕ್ಕೆ ನಾವು ಒಪ್ಪಿಸ್ತಾ ಇಲ್ಲ, ನಾವೇ ನಡೆಸ್ತಾ ಇದ್ದೇವೆ. ಆದ್ರಿಂದ ಏನು ಯಾರು ಭಯ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಈ ಒಂದು ಆಸ್ಪತ್ರೆ ಮುಂದುವರಿತಿದೆ. 2 ವರ್ಷಗಳ ಕಾಲ ಏನು ಈ ಒಂದು ಆಸ್ಪತ್ರೆ ಚೆನ್ನಾಗಿ ನಡೆದಿದೆ. ಸುಮಾರು ದಿನಕ್ಕೆ 350 ಏನು ರೋಗಿಗಳು ಏನು ದಾಖಲಾಗ್ತಾರೆ ಮತ್ತು ಅವರಿಗೆ ಉಚಿತವಾಗಿ ಯಾವುದೇ ರೀತಿಯಾದಂತಹ ಏನು ಅವರ ಒಂದು ಪೈಸೆ ತೆಗೆದುಕೊಳ್ಳದೆ ಒಂದು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಒಂದು ಚಿಕಿತ್ಸೆ ಸರ್ಕಾರದ ಏನು ಒಪ್ಪಂದ ಇದೆ, ಆ ಒಪ್ಪಂದ ಪ್ರಕಾರವೇ ಮುಂದುವರಿತದೆ ಎನ್ನುವಂತಹ ಏನು ಸ್ಪಷ್ಟನೆಯನ್ನ BRS ಸಂಸ್ಥೆ ನೀಡಿದೆ. ಮಾತ್ರವಲ್ಲದೆ ಎದುರಲ್ಲಿರುವಂತಹ ಏನು 400 ಬೆಡೆಡ್ ಆಸ್ಪತ್ರೆಗೆ ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ, ಅದಕ್ಕೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಬೇಕು. ಆ ಒಂದು ರೀತಿಯಾಗಿ ಸ್ಪಂದಿಸಿದ್ರೆ ನಮ್ಗೆ ಏನು ಈ ಒಂದು ಆಸ್ಪತ್ರೆಯನ್ನ ಈಗ ಉಚಿತವಾಗಿ ನಡೆಸ್ತಾ ಇರುವಂತಹ ಕೂಸಮ್ಮ ಶಂಭು ಶೆಟ್ಟಿ ಆಸ್ಪತ್ರೆಯನ್ನ ನಡೆಸಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಆದ್ರಿಂದ ಅದಕ್ಕೆ ಅನುವು ಮಾಡಿಕೊಡ್ಬೇಕು ಮತ್ತು ಪರ್ಮಿಷನ್ ಕೊಡ್ಬೇಕು ಎನ್ನುವಂತಹ ನೆಲೆಯಲ್ಲಿ ಪದೇ ಪತ್ರವನ್ನ ಕೂಡ ಬರಿತಾ ಇದೆ. ಈ ಹಿಂದೆ ಕಾಂಗ್ರೆಸ್ ಅಧಿಕಾರಿ ಸಿದ್ದರಾಮಯ್ಯ ಅವರು ಬಂದು ಈ ಒಂದು ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದು
ಅಡೆತಡೆಗಳು ಇತ್ತು ಮತ್ತು ವಿರೋಧಗಳು ಇತ್ತು, ಪ್ರತಿಭಟನೆಗಳು ಕೂಡ ನಡೆದಿದ್ವು. ಬಿಜೆಪಿ ಸರ್ಕಾರ ಇರುವಂತದ್ದು, ರಾಜ್ಯ ಸರ್ಕಾರ ಈ ವಿಚಾರದ ಬಗ್ಗೆ ಏನು ಮಾಡ್ತದೆ ಅಂತ ನೋಡ್ಬೇಕು. ಈಗಾಗಲೇ ಜಿಲ್ಲಾ ಏನು ಆರೋಗ್ಯಾಧಿಕಾರಿಗಳ ಪ್ರಕಾರ ಇಲ್ಲಿ ಏನು ವೈದ್ಯರುಗಳ ನೇಮಕಗಳು ಆಗ್ತದೆ ಎನ್ನುವಂತಹ ವಿಚಾರಗಳು ಬರ್ತಿತ್ತು. ಆದ್ರೂ ಯಾವುದೇ ರೀತಿಯಂತಹ ಸ್ಪಷ್ಟವಾದ ಮಾಹಿತಿಗಳು ಇಲ್ಲ. ಹಿಂದೆ ಇರುವಂತಹ ವೈದ್ಯಾಧಿಕಾರಿಗಳು ಕೂಡ ಇದ್ದಾರೆ ಮತ್ತು 350ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಏನು ಈ ಒಂದು ಸರ್ಕಾರಿ ಏನು ವೈದ್ಯರು ಬಿಟ್ರೆ ಉಳಿದ ಎಲ್ಲರಿಗೆ ವೈದ್ಯರಿಗೆ ಸಂಬಳವನ್ನ BRS ಸಂಸ್ಥೆ ನೀಡ್ತಾ ಇದೆ. ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಂತಹ ಗೊಂದಲ ಬೇಡ ಎನ್ನುವಂತಹ ಸ್ಪಷ್ಟನೆಯನ್ನ BRS ಸಂಸ್ಥೆ ನೀಡಿರುವಂತದ್ದು. ಗೌತಮ್, ಎಸ್, ಹಾಗಿದ್ರೆ ಇಲ್ಲಿ ಆಸ್ಪತ್ರೆ ಮೇಂಟೆನೆನ್ಸ್ ಹೇಗೆ ನಡೀತಾ ಇತ್ತು ಸಂತೋಷ್? ಅಂದ್ರೆ ಯಾಕಂತ ಹೇಳಿದ್ರೆ ಇಲ್ಲಿ ಅವರು ಆಸ್ಪತ್ರೆಯವರು ಪ್ರಕಟಣೆ ಕೊಟ್ಟಿರೋ ಪ್ರಕಾರ 3 ಕೋಟಿಗೂ ಹೆಚ್ಚು ಹಣ ಇಲ್ಲಿ ಖರ್ಚಾಗ್ತಾ ಇತ್ತು. ಸೊ ಇಲ್ಲಿ ಮೇಂಟೆನೆನ್ಸ್ ಅನ್ನ ಯಾರು ನೋಡ್ಕೊಳ್ತಾ ಇದ್ರು ಅಂತ ಈಗ? ಈಗಾಗಲೇ ಗೌತಮ್, BRS ಏನು ಸಂಸ್ಥೆ ಹೆಲ್ತ್ ಏನು ಇದಿದೆ, ಇನ್ಸ್ಟಿಟ್ಯೂಟ್ ಇದೆ, ಅದಕ್ಕೆ ರಾಜ್ಯಾದ್ಯಂತ ದೇಶದಾದ್ಯಂತ ಕೆಲವೊಂದು ಇದಿದೆ. ಅದಕ್ಕೆ BRS ಫಂಡ್ಗಳು ಇರುವಂತದ್ದು, ಹಾಗೆ ಅನೇಕ ಲಾಭದಾಯಕವಾಗಿ ಇದ್ದದ್ದು ಕೂಡ. ಆ ಹಿನ್ನೆಲೆಯಲ್ಲಿ ಆ ಒಂದು ಹಣವನ್ನ ಈ ಒಂದು ಸಂಸ್ಥೆಗೆ ಹಾಕ್ತಾ ಇದ್ರು. ಮತ್ತು ಮುಂದೆ ಏನು ಅವರ ಯೋಜನೆ ಇತ್ತು ಅಂತ ಹೇಳಿದ್ರೆ ಅದೇ ಸುಮಾರು 300-350 ಕೋಟಿ ವೆಚ್ಚದಲ್ಲಿ 400 ಬೆಡ್ಡೆಡ್ ಆಸ್ಪತ್ರೆಯನ್ನ ಮಾಡುವಂತದ್ದು, ಸೂಪರ್ ಸ್ಪೆಷಾಲಿಟಿ. ಆ ಆಸ್ಪತ್ರೆಯಲ್ಲಿ ಬಂದಂತಹ ಲಾಭದಿಂದ ಈ ಕಡೆ ಇರುವಂತಹ ಆಸ್ಪತ್ರೆ ಏನು 200 ಬೆಡ್ಡೆಡ್ ಆಸ್ಪತ್ರೆ ಇದೆ ಅದರ ವೆಚ್ಚಗಳನ್ನ ಭರಿಸುವಂತದ್ದು. ಅಲ್ಲಿ ತನಕ ನಾವು ಏನು ಈ BRS ಸಂಸ್ಥೆ ನಾವು ಏನು ಹೆಲ್ತ್ ಆರ್ಗನೈಸೇಷನ್ ಇದೆ ಅದೇ ಎಲ್ಲ ವಹಿಸ್ಕೊಳ್ತೇವೆ ಅನ್ನುವಂಥದ್ದು. 2 ವರ್ಷಗಳ ಕಾಲ ಅದೇ ಸಂಸ್ಥೆ ನೋಡ್ಕೊಳ್ತಿದ್ದು. ಏನು ಈ ಖರ್ಚಿದೆ ಸುಮಾರು 3 ಕೋಟಿಯಷ್ಟು ಏನು ಖರ್ಚು ಬರ್ತದೆ ಅದನ್ನೆಲ್ಲ ಅವರೇ ನೋಡ್ಕೊಳ್ತಿದ್ರು. ಈಗ ಏನು ಸಂಸ್ಥೆ ನಷ್ಟದಲ್ಲಿದೆ ಮತ್ತು ಕೆಲವೊಂದು ತೊಂದರೆಗಳು ಕೂಡ ಇದೆ ಎನ್ನುವಂತಹ ಕಾರಣಕ್ಕಾಗಿ ಇದು ಕೂಡ ಆಸ್ಪತ್ರೆ ಬಿದ್ದು ಹೋಗ್ತದೆ ಎನ್ನುವಂತಹ ಆತಂಕ ಕೂಡ ಜನರಲ್ಲಿದ್ದದ್ದು ಸತ್ಯ, ಅದರಲ್ಲಿ ಏನು ಸುಳ್ಳಲ್ಲ. ಜನರು ಕೂಡ ಆಡಿಕೊಳ್ತಿದ್ರು ಮತ್ತು ಒಳಗಿನ ಸಿಬ್ಬಂದಿಗಳಿಗೂ ಸಮಸ್ಯೆ ಏನು ಎದ್ದು ಕಾಣ್ತಾ ಇತ್ತು ಮತ್ತು ನಮ್ಗೆ ತೊಂದರೆ ಆಗ್ತಾ ಇದೆ ಎನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಈ ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.